ಇವತ್ತು ಸೋಮವಾರ ಅಲ್ವಾ? ಸೋಮವಾರ ಅಂದ್ಮೇಲೆ ನನ್ನ ಗಂಡ ಮನೆಗೆ ಬರಬೇಕು ತಾನೇ. ಮತ್ತೆ ಇನ್ನ ಈ ಸೊತ್ತಾದ್ರೂ ಬಂದಿಲ್ವಲ್ಲ, ಟೇಮ್ ಆಯ್ತಲ್ಲ, ಇನ್ನೂ ಬಂದಿಲ್ವಲ್ಲ. ಹಾ, ಈ ನನ್ನ ಮಗ ಹಿಂಗೆಲ್ಲ ಮಾಡ್ಬಿಟ್ರೆ ನಾನಂತೂ ಸುಮ್ಮನೆ ಬಿಡಕ್ಕಿಲ್ಲ. ಇವತ್ತು ಸೋಮವಾರ ಆದ್ಮೇಲೆ ನನ್ನ ಮನೆ ತಾನೇ, ಸೋಮವಾರ ಮಂಗಳವಾರ ಬುಧವಾರ ನಮ್ಮ ಮನೆಗೆ ನನ್ನ ಜೊತೆ ಇರಬೇಕು ತಾನೇ. ಲೋಪರ್ ನನ್ನ ಮಗ ಬಂದೇ ಇಲ್ವಲ್ಲ ಇನ್ನ. ನಾನೇ ಮಂತಕ್ಕೆ ಹೋಗ್ಬಿಟ್ಟು ಎಳ್ಕೊಂಬಿಟ್ಟು ಬರಲ್ಲ. ಹ್ಞೂ, ಕಾಣಿಸ್ತಾನೆ ಇಲ್ಲ, ಮನೆ ಬಾಕ್ಲಾಕಿದ್ದಂಗೆ ಐತೆ, ಯಾರು ಕಾಣ್ತಾನೆ ಇಲ್ವಲ್ಲ. ಎಲ್ಲ ಟ್ರಿಪ್ಗೆ ಹೋಗ್ಬಿಟ್ಟವ್ರ ಏನು, ಎಲ್ಲೋ ಹೋಗವ್ರೆ ಅಂತ ಅನ್ನಿಸ್ತದೆ. ನನಗೂ ಗೊತ್ತು ಬಿಡು, ಏನೋ ಹಿಂಗೆ ನೆನೆಯ ಆಗಿರ್ತದೆ. ಹೀಗೇನ ಬರಲಿ, ಆಮೇಲೆ ನಾನು ಮಂಗಳವಾರ ಬುಧವಾರ ಗುರುವಾರ ಗಂಟ ಮಾಡಿಕತ್ತೀನಿ ನನ್ನ ಗಂಡನ ಮನೆಗೆ ನೆನೆಯ. ಎಷ್ಟು ಹೇಳಿದ್ರು ನನ್ನ ಮಗ ಕೇಳೋಕ್ಕಿಲ್ವಲ್ಲ. ಸೋಮವಾರ ಅಮ್ಮಿಕಣ್ಣ ಮನೆಗೆ ಬರಬೇಕಿತ್ತು. ಎಷ್ಟೊತ್ತಾಯ್ತು ಆಗಲೇ, ಇವಾಗ 3 ಗಂಟೆ ಆಯ್ತಾ ಬಂದೈತೆ ಟೇಮು. 3 ಗಂಟೆ ಆದರೂ ಬಂದಿಲ್ಲ ಅಂದರೆ ಇನ್ನು ನನ್ನ ಮಗ ಈ ಸೊತ್ತಾಗ ಬಂದ್ಬಿಟ್ಟು ಇನ್ನೇನು ಮಾಡಬೇಕು? ಮನೆ ಮನೆ ತಗೋ ಯಾರೂ ಇಲ್ಲ. ಅವಾಗಿಂದ ಇಣ್ಕಿ ಇಣ್ಕಿ ನೋಡಿ 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 ಸಾಕಾಗೋಯ್ತು. ಮನೆ ತಗೋ ಇಲ್ಲ ಅಂದರೆ ಇನ್ನು ಎಲ್ಲಿ ಹೋಗಿರ್ತಾರೆ? ಮಗಳೇ, ಏನು ಮಾಡ್ತಿದೀಯ? ಒಳಗಡೆ ಹೋಗೋದ್ರ ಬದಲು ಈಚೆ ಕಡೆ ನಿಂತ್ಕೊಂಡು. ಅಮ್ಮ, ಇವತ್ತು ಸೋಮವಾರ ತಾನೇ, ಸೋಮವಾರ ಮನೆಗೆ ಬರಬೇಕು ತಾನೇ ನನ್ನ ಗಂಡ. ಮನೆಗೇನೇ ಬಂದಿಲ್ಲ ಕಣಮ್ಮ ನನ್ನ ಗಂಡ, ಅದಕ್ಕೆ ನನಗೆ ಕಾಯ್ಕೊಂಡು ನಿಂತ್ಕೊಂಡಿವ್ನಿ. ಸೋಮವಾರ 3 ಗಂಟೆ ಆದರೂ ಬಂದಿಲ್ವಲ್ಲ, ಈ ಸದಾದ್ರೂ ಬಂದಿಲ್ವಲ್ಲ ಯಾಕಮ್ಮ? ಸೋಮವಾರ ಮಂಗಳವಾರ ಬುಧವಾರ ನನ್ನ ಜೊತೆನೇ ಇರಬೇಕು ತಾನೇ ನನ್ನ ಗಂಡ. ಇಲ್ದಿದ್ದಂಗೆ ಎಲ್ಲ ಆಳ್ಬಿದ್ದು ಹಾಳಾಗ್ಬಿಟ್ಟು ಹೋಗ್ಬಿಟ್ಟವ್ ನೋಡಮ್ಮ. ಅದಕ್ಕೆ ಅವಾಗಿಂದನೂ ಕಾಯ್ಕೊಂಡು ಕುಂತೀವ್ನಿ ನಾನಂತೂ. ಬತ್ತನೆ 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 ಅಂತ ನೋಡಮ್ಮ, ಮನೆ ಬಾಕ್ಲು ಹಾಕ್ಬಿಟ್ಟವ್ರೆ. ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಅದೆಲ್ಲ ಆಳ್ಬಿದ್ದೋದ್ನ ನನ್ನ ಗಂಡನ ಆಕಾಣೆ. ಹೋಗಮ್ಮ, ಇದೆಲ್ಲ ಮೋಸ. ತಿರು ಪಂಚಾಯತಿ ಕಲಾಕ್ಬಿಟ್ಟು ಏನಾರ ಒಂದು ಮಾಡ್ಬೇಕಮ್ಮ. ಅಯ್ಯೋ, ನಿನ್ನ ಮಕ ಮುಚ್ಚ, ನಿಂಗೆ ಬರ್ಬಾರ್ದು ಬರ. ಲೇ, ಇವನ್ ಬಂದಿರೋ ನಿಂಗೆ ದೊಡ್ಡರೋಗ 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಲಿಲ್ಲ ಅಂದ್ರೆ ಇಬ್ಬರು ಎತ್ತಾಕೊಂಡು ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡಿಸ್ತಾನೆ ಅಂತ ನಾನು ಸಾಯ್ತಾ ಇದ್ರೆ ಇವಳಿಗೊಂದು ಚಿಂತೆ. ಅದೇನೋ ಅಂತಾರಲ್ಲ, ಅಜ್ಜಿ ಗರ್ವೆ ಚಿಂತೆ, ಮೊಮ್ಮಗಳು ಇನ್ನೇನೋ ಚಿಂತೆ ಅಂತೆ. ಈಗ ಹೆಂಗಪ್ಪ ಕಾಸು ಅನ್ಸೋದು 5 ಲಕ್ಷ ಅಂತ ನಾನು ಸಾಯ್ತೀವ್ನಿ. ಆ ಬೇವರ್ಸಿ ಬಂದ್ಬಿಟ್ಟೇನು ಕಾಸು ಕೊಡ್ತಾನೆ ನಿನಗೆ ನಿನ್ನ ಗಂಡ? ಅಯ್ಯೋ ಸಾಯ್ತೀಯ, ದುಡ್ಡು ಹೆಂಗೆ ಹೊನ್ಸೋದು ಅಂತೇಳ್ಬಿಟ್ಟು ಹೊಸಿ ಯೋಚನೆ ಮಾಡು. ನಿಮ್ಮ ಅಪ್ಪನ ತಕ ಹೋಗಿದ್ದೆ, ನಾನು ಯಾರು ಅಂತಾನೆ ಗೊತ್ತಿಲ್ಲ, ಹೋಗು ಅಂತ ಉಗಿದ್ ಕಳಿಸ್ದ ಕಾಳು ನನ್ನ ಮಗ. ನಿಮ್ಮ ಅಪ್ಪಂಗೆ ಮೊದಲು ಮಾಟ ಮಂತ್ರ ಮಾಡಿಸ್ಕೊಬಿಟ್ಟು ಬರ್ಬೇಕು ನೋಡು. ಎಲ್ಲ ನೆನಪು ಬರಂಗೆ. ಅವಳು ಮನೆಯಳಿ ಅವಳೆಲ್ಲ ಮಾಟ್ಗಾತಿ, ಅವಳೇನೋ ನನ್ನ ಗಂಡನ ಮೇಲೆ ಮೋಡಿ ಮಾಡ್ಬಿಟ್ಟವಳೆ ಅಂತ ಅನ್ನಿಸ್ತದೆ. ಅದಕ್ಕೆ ನೀಯ ನನ್ನ ಮಗಂಗೆ ನಮ್ಗೆ ಗೆಪ್ತೀನಿ ನೀಯ ಗೊತ್ತಾ ಇಲ್ಲ. ಹೌದೇನಮ್ಮ? ಅಪ್ಪ ಹಂಗಂದ್ಬಿಡ್ತೆ. ಮತ್ತು ಇವಾಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಕಾಸಿಗೆ ಅಮ್ಮ ಈಗಲೇ ಹೇಳಿದ್ದೀನಿ. ನಾನಂತೂ ಏನು ಕೆಲ್ಸಕ್ಕೂ ಅವ್ರ ಮನೆಯೊಳಗೆ ಕೆಲ್ಸಕ್ಕಂತೂ ನಾನು ಬರೋಕ್ಕಿಲ್ಲ ಕಣಮ್ಮ, ಸರಿನಾ? ನಿಜವಾಗೂ ನನಗೆ ಕರ್ಕೊಂಡೋಗ್ಬೇಡ. ನನ್ನ ಮಗಳು ನಮ್ಮ ಮನೇಳು ಅಲ್ಲ ಕಣಪ್ಪ, ಇವಳು ಬ್ಯಾರ್ಯಾರ ಮನೇಳು ಅಂತ ಏನಾರ ಹೊಸಿ ಹೇಳಮ್ಮ. ನನ್ನ ಮೇಲೆ ಮಾತ್ರ ನೀನು ಹೇಳಕ್ಕೆ ಬರಬೇಡ, ಈಗಲೇ ಹೇಳಿದ್ದೀನಿ. ನನ್ನೇನೋ ಕರ್ಕೊಂಡೋದ್ರೆ ದೇವ್ರನ್ನೇ ನಾನು ಬರೋಕ್ಕಿಲ್ಲ. ಲೇ, ನಾನೋಗ್ಲಿ ಒಬ್ಳೇ ನೀಯ? ಈಗ ನಾನೇನಾರ ಹೇಳಿದ್ದೀನ? ನಾನೇನಾದ್ರೂ ಬತ್ತೀನಿ ಅಂತ ಹೇಳ್ಬಿಟ್ಟು ನನಗೂ ಹೊಸಿನೂ ಇಷ್ಟ ಇಲ್ಲ. ಅದಕ್ಕೆ ತಾನೇ ಕಷ್ಟಪಟ್ಬಿಟ್ಟು ಏನಪ್ಪ ಮಾಡೋಣ ಅಂತ ಯೋಚನೆ ಮಾಡ್ತಿರೋದು ನಾನು. ನೀನು ಒಳ್ಳೆ ಸಂದ ಕೇಳ್ತೀಗ. ಈಗ ಯಾರನ್ನ ನಿಂಗೆ ಫ್ರೆಂಡ್ಸು ಗಿಣ್ಸು ಯಾರನ್ನ ಕೊಡಂಗಿದ್ರೆ ಒಂದು 5 ಲಕ್ಷ ರೂಪಾಯಿ ಸಾಲ ಕೊಡಕ್ಕೆ ಹೇಳೆ, ಏನೋ ಒಂದು ಮಾಡನಿ. ಅಮ್ಮ, ನನ್ನ ಪ್ರಕಾರ ಇವಾಗ ಅಪ್ಪ ಕೊಡಲಿಲ್ಲ ಅಂದರೆ ಅಣ್ಣನ ಹತ್ರ ಗ್ಯಾರಂಟಿ ಕಾಸಿರ್ತದೆ ಕಣಮ್ಮ. ನನಗೆ ಗೊತ್ತು, ಅಣ್ಣ ಮಾಡಿಕೊಂಡಿರ್ತಾನೆ ಕಾಸನ್ನ ಅಂತ ಹೇಳ್ಬಿಟ್ಟು. ನೀನು ಯಾಕೆ ಅಣ್ಣನ ಹತ್ರ ಹೋಗ್ಬಿಟ್ಟು ಅಣ್ಣನ ಹತ್ರ ಯಾಕೆ ಕೇಳಬಾರ್ದು ಹೇಳಿ? ನೀನು ಹಿಂಗೆ ಕಾಸು ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರೆ ಅಣ್ಣ ನಿನ್ನ ಮ್ಯಾಲಿರೋ ಪಿರುತಿಗೆ ಒಂದು ಚೂರಾದರೂ ಕೊಟ್ಟೇ ಕೊಡ್ತಾನೆ ಕಣಮ್ಮ, ದೇವ್ರಣೆಗೂನುವೆ. ಹೂನಲ್ವಾ? ನನಗವ್ನು ಗೆಪ್ತೀನಿ ನೀಯೇ ಬರಲಿಲ್ಲ. ಅಲ್ಲ ಕಣಮ್ಮಿ, ಅವ್ನು ಕೊಡ್ತಾನ ಎಂಟಿ ಕೊಡಿಸ್ಬಿಡ್ತಾಳ ಅಂತ ಹೇಳ್ಬಿಟ್ಟು ಎಲ್ಲಿ ಕೊಡಿಸ್ತಾಳೆ ಹೇಳು? ನನಗೇನೋ ಡೌಟೆ ಕಣವ, ಕೊಡಿಸ್ಬಿಡ್ತಾಳೆ ಅನ್ನೋದು ಎಲ್ಲನೂ ಡೌಟೆ ನೀಯ. ಈಗ ಅವಳು ಇಲ್ದಿರೋ ಟೈಮಾಗಿ ಹೋಗ್ಬಿಟ್ಟು ಹಿಂಗೆ ಕಷ್ಟದಾಗಿದ್ದೀನಿ ಮಗ ಕೊಡು ಅಂತ ಹೇಳ್ಬಿಟ್ಟು ಹೊಸಿ ಕೇಳಿದ್ರೆ ಏನೋ ಒಂದು ಆಯ್ತದೆ. ಇಲ್ಲ ಅಂದರೆ ನಿಜವಾಗೂ ಅಮ್ಮಳ್ಳಿ ಕೊಡ್ಸೋಕ್ಕಿಲ್ಲ. ನೀನು ಹೇಳಿ ಸರಿಯಾಗಿ ಐತೆ. ಇಬ್ರು ಹೋಗ್ಬಿಟ್ಟು ಕೇಳೋಣ ಬಾ. ನೀನು ಅಂದರೆ ತಂಗಿ ಅಲ್ವಾ ಹೊಸಿ, ನಿನ್ನ ಮೇಲೂ ಪಿರುತಿ ಇರ್ತದೆ. ಹೋಗೋಸಿ ಇಬ್ರು ಕೇಳಿದ್ರೆ ಏನೋ ಒಂದು ಕೊಡ್ತಾರೆ. ಅವ್ನು ನಾನು ಹೋದ್ರೆ ನನಗೇನು ಕಮ್ಮ ಕೊಡ್ತಾನೆ? ನೀನೇ ಹೋಗೋಸಿ ಕೇಳಮ್ಮ. ಲೇ, ನಾನು ಒಬ್ಳೆ ಹೋದ್ರೆ ನಾನು ಯಾಕೆ ನಂಬ್ತಾನವನು? ಇಬ್ರು ಹೋಗ್ಬೇಕು, ಹೋದ್ರೆ ಇಬ್ರು ಜೊತೆಗೆ ಹೋದ್ರೆ ಬಿಡತ್ತಾಗೆ ಹೆಂಗೋನು ಅಂತ ಹೇಳ್ಬಿಟ್ಟು ನಂಬಿ ಕೊಡ್ತಾನೆ. 5 ಲಕ್ಷ ತಾನೇ ಹೆಂಗೋ ತೀರಿಸ್ತೀವಿ ನಿಮ್ಮ ಮನೆಯಾಗೆ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳನಿ, ಸರಿನಾ? ಇಲ್ಲ ಅಂತ ಹೇಳಿದ್ರೆ ಇವಾಗ ನಾನು ಒಬ್ಳೆ ಹೋದ್ರೆ ನನ್ನ ಮ್ಯಾಲೆ ಏನು ಕರುಣೆ ಬರೋಕ್ಕಿಲ್ಲ ಅವ್ನಿಗೆ. ನೋಡಿ, ಅವನು ಎಲ್ಲೋಯ್ತಾನೋ ಹೋಗಿ ನೋಡಿ, ಅವಳು ಇಲ್ದಿರೋ ಟೈಮಾಗೆ ಅವಳು ನನ್ನ ಸೊಸೆ ಇಲ್ದಿರೋ ಟೈಮಾಗೆ ಹೋಗ್ಬಿಟ್ಟು ಕೇಳಿಸ್ಕೊಬಿಟ್ಟು ಬಂದ್ಬಿಡನ್ ಬಾ. ಸರ್ನ ಹೋಗೋಣ. ಸರಿ ನಡಿಯಮ್ಮ, ಇನ್ನೇನು ಮಾಡೋಕ್ಕಾಯ್ತದೆ? ಹೋಗನ್ ಬಾ. ಎಲ್ಲ ದನ ಮೇಸ್ಕೊಂಡ ಅವನು ಇತ್ತಾನೆ, ಅಲ್ಲ ಇಲ್ಲ ಎಲ್ಲ ಇತ್ತಾನೆ. ಹೋಗಿ ಕೇಳಿದ್ರೆ ಕೊಡ್ತಾನೆ ಬಾ. ಹಬ್ಬ, ನಾನು ಕಷ್ಟಪಟ್ಟು ಬೆಳೆದಿರೋದಕ್ಕೂ ಪರವಾಗಿಲ್ಲ. ಒಂದು ಲೆವೆಲ್ಗನ ಬೆಳೆ ಬಂದೈತೆ. ಇನ್ನೊಂದು ಚೂರು ಬಂದ್ಬಿಟ್ರೆ ಸಾಕಾಯ್ತದೆ. ಏನೋ ಸೋಮಾರಿ ಥರ ಇದ್ದೆ, ಹೆಂಗೋ ಒಳ್ಳೆ ಬುದ್ಧಿ ಕಲ್ತ್ಕೊಂಡೆಲ್ಲ ಒಳ್ಳೇದಾಯ್ತು. ಇನ್ನು ಹಸುಗಳ್ನ ಹೊಡ್ಕೊಂಡು ಹೋಗ್ಬಿಟ್ಟು ಮಂತಾಗ ಬಿಟ್ಬಿಟ್ಟು ಆಲ್ಗಿಲ್ ಕರಿಬೇಕಪ್ಪ, ಟೇಮ್ ಆಯಿತು. ತಿರ್ಗೆಲ್ಲ ದನ ಕರ ಎಲ್ಲ ಮೈ ತೊಳೆಯೋದು ಎಲ್ಲ ಇನ್ನೇನೆಲ್ಲ ನಾಳೆಗೆ ನೋಡ್ಕೊಳ್ಳೋಣ. ಇವತ್ತು ಎಷ್ಟಾಯ್ತದ ಅಷ್ಟು ಮಾಡಿಬಿಡ್ಬೇಕು ಹೋಗ್ಬಿಟ್ಟು. ಇನ್ನೇನು ಹೊತ್ತು ಮುಳುಗ್ತಾ ಬಂತು, ಹೋಗೋಣ ಮಂತಕ್ಕೆ ನೆನೆಯ. ನಮ್ಮ ವಿಹಾನ್ಗೆ ಈ ತಿನ್ನೋದು ಬೇರೆ ಹೇಳಿದ್ದ, ಅದನ್ನ ಬೇರೆ ಹೋಗಿ ಗಾಡಿನಾಗ ಹೋಗ್ಬಿಟ್ಟು ಪಾಕದವ್ರಿಗೆ ಹೋಗ್ಬಿಟ್ಟು ತಿನ್ನೋದು ಬೇರೆ ಕೊಟ್ಟಿಸ್ಕೊಂಬಿಟ್ಟು ಬರಬೇಕು. ಎಷ್ಟು ಟೈಮ್ ಆಯ್ತದೆ, ಇನ್ನೂ ರಾತ್ರಿ ಆಗೋಯ್ತದೆ. ತಿರುಗಿ ಇವಳು ಪುಟ್ಟಿ ಬಿಡ್ತಾಳ, ಅದು ಇದು ಕೆಲಸ ಬೇರೆ. ಇರು ಅಷ್ಟು ಮಂತಕ್ಕೆ ಹೋಗ್ಬಿಡೋಣಪ್ಪ. ಇದ್ಯಾಕೆ ನಮ್ಮ ಅಮ್ಮ ನನ್ನ ತಂಗಿ ಇಬ್ರು ನಡ್ಕೊಂಡು ಬರ್ತಾವ್ರಲ್ಲ ಈ ಕಡೆಗೆ? ಏನು ಕೇಳಕ್ಕೆ ಬರ್ತಾವ್ರಪ್ಪ? ಇಷ್ಟು ದಿನ ಹೆಂಗೋ ನೆಮ್ಮದಿಯಾಗಿದ್ದೆ, ಈಗೇನು ಅಕ್ರಸ್ಕತ್ತದೋ ಏನೋ ಗೊತ್ತಿಲ್ಲ. ಅಣ್ಣ, ಸಂದಕ್ಕಿದ್ಯಾ?
ನಾನು ಸಂದಕಿದ್ದೀನಿ, ನೀನು ಸಂದಕಿದೀಯಾ? ಅಯ್ಯೋ ಸಂದ ಎಲ್ಲಿಂದ ಬಂತಣ? ಸಂದನಂತೆ ಸಂದನೂ ಇಲ್ಲ, ಎಂಥದೂ ಇಲ್ಲ. ನನ್ನ ಬಾಳು ಬೀದಿಗೆ ಬಂದ್ಬಿಡಂಗೆ ಆಗ್ಬಿಟ್ಟೈತೆ ಕಣ. ಯಾರ ಹತ್ರನೋ 5 ಲಕ್ಷ ರೂಪಾಯಿ ಸಾಲ ತಗೊಂಡ್ಬಿಟ್ರದಕ್ಕೆ 5 ಲಕ್ಷ ರೂಪಾಯಿ ತೀರ್ಸೆ ಗಂಟ ಬಿಡ್ದಿದ್ದಂಗೆ ನನ್ನ ಅಯ್ಯೋ 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 ಅಂತ ಹೇಳ್ಬಿಟ್ಟು ಅಯ್ಯೋ ಅಂತ ಅನ್ನಿಸ್ತಾವನವ್ನು ಯಾವನು. ನಮ್ಮ ಅಮ್ಮನ ಇಬ್ರು ಮನೆ ಕೆಲಸ ಕರ್ಕೊಂಡು ಹೋಯ್ತೀನಿ ಅಂತ ಹೇಳ್ಬಿಟ್ಟು ಕುಂತ್ಕೊಬಿಟ್ಟವನಿ. ಅದಕ್ಕೆ ಹೆಂಗನ ಮಾಡು 5 ಲಕ್ಷ ರೂಪಾಯಿ ಹೊಂದಿಸ್ಬೇಕಣ್ಣ. ಎಲ್ಲ ಕಷ್ಟಪಡ್ತಾ ಇದೀವಿ, ನಾನು ಅಮ್ಮ ಇಬ್ರು ಹರಸಾಹಸ ಪಟ್ಕೊಂಡು ಕಷ್ಟಪಡ್ತಾ ಇದೀವಿ. ಯೋಸ್ ಕಷ್ಟಪಡ್ತಾ ಇದೀವಿ ಅಂತ ಹೇಳಿದ್ರೆ ನಮಗೆ ಗೊತ್ತು. ಅವಯ್ಯ ಬಂದ್ಬಿಟ್ಟು ನಮ್ಮನ್ನು ಕರ್ಕೊಂಡೋಗ್ಬಿಟ್ಟು ಕೂಲಿ ಕೆಲ್ಸಕ್ಕೆ ಹಾಕೋಬಿಡ್ತಾನೆ ಕಣ. ಏನು ಮಾಡಬೇಕು ದಿಕ್ಕೇ ತೋಚ್ತಿಲ್ಲ. ಅಪ್ಪಂಗೆ ಅಮ್ಮ ನಾನು ಇಬ್ರು ನೆನಪೇ ಗೊತ್ತಿಲ್ಲ. ಏನು ಮಾಡಬೇಕೋ ಗೊತ್ತಿಲ್ಲ. ಎಲ್ಲ ಇದ್ರೂ ಅನಾಥರ ಥರ ಜೀವನ ಮಾಡೋಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ ನಮ್ದಂತೂ. ಈಗ ಏನು ಮಾಡಬೇಕೋ ಏನೋ ಗೊತ್ತಿಲ್ಲ. ನೋಡು, ಒಂದು ಒಂದು ಕೆಲಸ ಮಾಡೋಣ. ನಿಂತಾಗೆ ಒಂದು 5 ಲಕ್ಷ ರೂಪಾಯಿ ಇದ್ರೆ ನಮ್ಗೆ ಕೊಡ್ತೀಯಾ? ಬೇಕಾದ್ರೆ ನಾನು ಅಮ್ಮ ನಿಮ್ಮ ದುಡ್ಡ ಹಂಗೇನೆ ತೀರಿಸ್ಬಿಡ್ತೀವಿ. ಹ್ಞೂ ಕಣ ಮಗ, ನನ್ನ ತಗೊಂಡ್ಬೇಕು ಕಾಸಿಲ್ಲ, ಎಂಥದೂ ಇಲ್ಲ. ಇವಾಗ ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಕಾಸು ಬೇಕಿತ್ತು ಕಣ್ಮಗ, ಕಾಸ ಹೆಂಗನ ಮಾಡ್ಬಿಟ್ಟು ಕಾಸ ಕೊಟ್ಬಿಡು. 5 ಲಕ್ಷ ತಾನೆ, ಹಂಗೇನೆ ತೀರಿಸೋ ಜವಾಬ್ದಾರಿ ನಮ್ಮದು. ಹೆಂಗೋನು ತೀರಿಸ್ಬಿಡ್ತೀನಿ. ಎಲ್ಲನೂ ಸೇರ್ಬಿಟ್ಟು ತೀರಿಸ್ತೀನಿ, ಸರಿನಾ? ಈಗ ಸದ್ಯಕ್ಕಂತೂ ನಮಗೆ ದುಡ್ಡು ಅವಶ್ಯಕತೆ ಸ್ಯಾನೆ ಐತೆ ಕಣ್ಮಗ. ದುಡ್ಡಿಲ್ಲ ಅಂತಾರೆ ನಾವಿಬ್ರು ಕೂಲಿ ಕೆಲ್ಸಕ್ಕೆ ಹೋಗ್ಬೇಕಾಯ್ತದೆ ಕಂಡರ ಮನೆಗೆ. ನಿನ್ನ ಎತ್ತಿ ಒತ್ತು ಸಾಕಿದ್ದೀನಿ ಕಣ್ಮಗ ನಾನು. ಏನೋ ಎಂಡ್ರು ಬಂದ್ಮೇಲೆ ನೀನು ಬದಲಾಗಿದೆಯಾ? ಅವಳ ಪರನೇ ಮಾತಾಡ್ಕೊತೀಯಾ, ಅವಳ ಜೊತೆಗೆ ಇದೆಯಾ? ಅದೇನು ಬೇಸರ ಇಲ್ಲ ನನಗಂತೂ. ಆದರೆ ದಯವಿಟ್ಟು ನನ್ನ ಮಗಳನ್ನ ಕೈ ಬಿಡ್ಬೇಡ ನೋಡು ಬೀದಿನಾಗೆ. ನಿಮ್ಮ ಅಪ್ಪ ಅಂತೂ ಕೈ ಬಿಟ್ಬಿಟ್ಟ, ನೀನು ಬಿಡ್ಬೇಡ ಕಣ್ಮಗ. ಹೆಂಗನ ಮಾಡೋ ಒಂದು 5 ಲಕ್ಷ ರೂಪಾಯಿ ಹೊಂದಿಸ್ಕೊಡ. ನೋಡಿ, ನನ್ನ ಹತ್ರ 10 ಪೈಸೆನೂ ಕಾಸಿಲ್ಲ. ಅಂದರೆ ನಂದು ಏನೂ ಮನೆಗೆ ನಡೆಯೋಕ್ಕಿಲ್ಲ. ಎಲ್ಲನೂ ನನ್ನ ಹೆಂಡ್ತಿನೇ ನೋಡ್ಕೊಳ್ಳೋದು. ನನ್ನ ಜವಾಬ್ದಾರಿಗಂತೂ ಏನೂ ಬಿಟ್ಟಿಲ್ಲ. ಏನು ಕೇಳಿದ್ರು ಅವಳು ಕೊಡೋದೂ ಇಲ್ಲ. ನಾನು ದುಡ್ಕೊಂಡು ತಗೊಂಡೋಗ್ಬಿಟ್ಟು ನನ್ನ ಹೆಂಡ್ತಿ ಕೈ ಕೊಡೋದು ಅಷ್ಟೇ. ಅವಳು ಕೈಯಾಗಿದ್ರೆ ಅವಳೇನೇನು ನೋಡ್ಕೊತಾಳೆ. ಮನೆ ಖರ್ಚು ಜವಾಬ್ದಾರಿ ಅದು ಇದು ಎಲ್ಲನೂ ಅವಳೇನೇನು ನೋಡ್ಕೊತಾಳೆ. ಇನ್ನು ನಂದು ಅಂತ ಹೇಳ್ಬಿಟ್ಟು ಏನೇನೂ ಇಲ್ಲ. 10 ರೂಪಾಯಿ ದುಡ್ಡು ಕಾಸು ನನ್ನ ವ್ಯವಹಾರನೇ ಮಾಡೋಕ್ಕಿಲ್ಲ. ನೋಡಿ, ನೀವು ಏನಾರ ಅನ್ಕೊಳ್ಳಿ, ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ನಾನು ಅನ್ಕೊಳ್ಳಿ, ನಿಜ ಹೇಳ್ತಿದ್ದೀನಿ ಅಂತ ನಾನು ಅನ್ಕೊಳ್ಳಿ, ನನ್ನ ಹತ್ರ 10 ಪೈಸೆನೂ ಕಾಸಿಲ್ಲ. ಮಗ ಹಿಂಗೆ ಅನ್ಬೇಡ ಕಣ್ಲಾ. ನಿನ್ನೆಲ್ಲ ಎಷ್ಟು ವರ್ಷ ಸಾಕಿಲ್ಲ ನಾನು, ಎಷ್ಟು ಚಂದಾಗಿ ನೋಡ್ಕೊಂಡಿಲ್ಲ ನನ್ನ. ನೀನೇ ಹೇಳು, ಬಂಗಾರ ಸಾಕ್ತಂಗೆ ಸಾಕಿದ್ದೀನಿ ನಿನ್ನ. ನೋಡ್ಲಾ ನೀನು ಎಂಡ್ರ ತಗೇನಿಯ ಏನಕ್ಕೋ ಯಾರಿಗೋ ಬೇಕಿತ್ತು ಅಂತ ಕೇಳಿಸ್ಕೊಡ್ಲಾ. ನನಗೆ ಏನು ಮಾಡಬೇಕು ಗೊತ್ತಾಯ್ತಿಲ್ಲ. ಯಪ್ಪ, ನಾನು ನನ್ನ ಮಗಳು ಕೂಲಿ ಕೆಲ್ಸಕ್ಕೆ ಹೋಗೋಕ್ಕಾಗಕ್ಕಿಲ್ಲ ಕಣ್ಮಗ. ನಿನ್ನ ಹೆಂಡ್ತಿಗೆ ಹೇಳ್ಬಿಟ್ಟು ಏನೋ ಒಂದು ಯಾಪ ಹೇಳ್ಬಿಟ್ಟು ಇಸ್ಕೊಡ್ಲಾ. ಎಸ್ ಮಾಡ್ಬಿಡು ನಿನ್ನ ಹೆಂಡ್ತಿಗೆ. ಹಿಂಗೆ ಯಾರಿಗೋ ಕೊಡಬೇಕಿತ್ತು, ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಸ್ ಮಾಡು. ನೀನು ಕೇಳಿದ್ರೆ ಏನಕ್ಕೆ ಅಂತನೂ ಕೇಳೋದಿಲ್ಲ. ನೀನು ಏನಾರು 5 ಲಕ್ಷ ರೂಪಾಯಿ ಹಿಂಗೆ ತೆಗೆದ್ಬಿಟ್ಟು ಹಿಂಗೇನೇ ಕೊಟ್ಬಿಡ್ತಾಳೆ, ಸರಿನಾ? ನೋಡ್ಲಾ, ನಿನ್ನ ಕೈ ಮುಗಿತೀನಿ. ನಿಮ್ಮ ಅಮ್ಮ ಅಲ್ವೆಲ್ಲ, ಹೆಂಗೋ ಹುಸಿ ಅಡ್ಜಸ್ಟ್ ಮಾಡ್ಬಿಟ್ಟು ಕೊಡ್ಲಾ 5 ಲಕ್ಷ. ನಾನು ಇವಳು ಬೇಕಾದ್ರೆ ನಿಮ್ಮನೆ ಕೆಲಸ ಮಾಡ್ಕೊಳ್ಬೇಕಾರೆ ನಿನ್ನ ಸಾಲ ಒಪ್ಪುಟ ತೀರಿಸ್ಬಿಡ್ತೀವಿ ನಾವಂತೂ, ಸರಿನಾ? ಇದೊಂದೇ ಒಂದು ಕಿತ್ತ ಸಹಾಯ ಮಾಡು. ಇನ್ನು ಯಾವ ಸಹಾಯ ನಿನ್ನ ಹತ್ರ ಕೇಳೋಕ್ಕಿಲ್ಲ. ಅಣ್ಣ ಪ್ಲೀಸ್ ಅಣ್ಣ, ಸಹಾಯ ಮಾಡೋಣ. ನನ್ನ ಗಂಡನೂ ಕೈ ಕೊಟ್ಟವನೇ, ಅಪ್ಪನೂ ಕೈ ಕೊಟ್ಟೈತೆ, ಎಲ್ರೂ ಕೈ ಕೊಟ್ಬಿಟ್ಟವ್ರು. ನಂಗೆ ಜೀವನದಾಗ ನೆಮ್ಮದಿನೇ ಇಲ್ಲ. ಹೆಂಗನ ಮಾಡಿ 5 ಲಕ್ಷ ರೂಪಾಯಿ ಹೊಂದಿಸ್ಕೊಟ್ಬಿಡೋಣ. ರೀ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಮನೆ ತಾಗೆ ಹಸುಗಳು ನೋಡ್ಕೊಂಬಿಟ್ಟು ಬರಲ್ವಾ? ಸೊತ್ತಾಯ್ತು ಟೈಮು. ಇಲ್ಲಿ ಬರೀ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದೇನೇ ಆಯಿತು. ಫಸ್ಟ್ ಬಂದು ಹಸುಗಳನ್ನ ಹೊಡ್ಕೊಂಬಿಟ್ಟು ಬರ್ರಿ. ಹಾಲು ಕರಿಬೇಕು, ಇನ್ನು ಮೈ ತೊಳಿಬೇಕು, ಇನ್ನು ಯೋಸ್ ಕೆಲಸ ಐತೆ. ವಿಹಾನ್ ಬೇರೆ ಸ್ಕೂಲಿಂದ ಬಂದು ಅಪ್ಪ 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 ಅಂತ ಹೊಡ್ಕತಾವನೆ. ಮಂತಕ್ಕೆ ನೀವು ಹೋಮ್ವರ್ಕ್ ಮಾಡಕ್ಕೆ ಬಿಟ್ಬಿಟ್ಟು ಇಷ್ಟೊತ್ತಾದರೂ ಯಾಕೆ ಬಂದಿಲ್ಲ ಇನ್ನು ನನ್ನ ಗಂಡ ಅಂತ ಹುಡ್ಕೊಂಡು ಬಂದೀವ್ನಿ. ಇಲ್ಲಿ ಬರೀ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಲ್ಲ. ನಡೀರಿ ಸರ್ನಾ. ಇಲ್ವೇ, ನಾನು ಮಂತಕ್ಕೇನೇ ಗೊತ್ತಾಯಿದೆ. ಇಲ್ಲಿ ಸುಮ್ಮನೆ ನೀವು ಮಾತಾಡ್ಸ್ಕೊಂಡು ನಿಂತ್ಕೊಂಡ್ರು, ಹಂಗೆ ಏನೇ ಮಾತಾಡ್ಕೊಂಡು ನಿಂತ್ಕೊಬಿಟ್ಟೆ. ನಡಿ ಹೋಗೋಣ. ಸರಿ ಸರ್ನ ಬನ್ನಿ. ಎಲ್ಲರ ತಗೋ ಮಾತಾಡ್ಕೊಂಡು ನಿಂತ್ಕೊಳ್ಳೋಕೆ ಈಗ ನಮಗೂ ಟೈಮ್ ಇಲ್ಲ. ಮೈ ಬಗ್ಸಿ ಕಷ್ಟಪಟ್ಟು ಇವಾಗ ದುಡಿಬೇಕು. ಒಂದೊಂದು ಕ್ಷಣವೇ ಮುಖ್ಯನೇ. ಹಿಂಗೆಲ್ಲ ಮಾಡ್ಕೊಂಡು ಕುಂತ್ಕೊಂಡ್ರೆ ಕಷ್ಟ ಆಯ್ತದೆ. ನಡಿ. ಇವಳು ಮಕ್ಕ ಮುಚ್ಚ ಹೆಂಗೋ ನನ್ನ ಮಗನ ನೈಸ್ ಮಾಡ್ಬಿಟ್ಟು ಅವ್ನು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದ ಆಗ್ಲೇನಿಯ. ಇನ್ನೇನು ಅಂತ ಅಂದ್ಬಿಡ್ತಿದ್ದ. ಅಷ್ಟಾಗಿ ಬೇವಸ್ತಿ ಬಂದು ಕರ್ಕೊಂಡು ಹೋಗ್ಬಿಟ್ಲಲ್ಲ ಇವಳಿಗೆ ಬರ ಅವಳಿಗೆ ಆಪತ್ ಬಂದು ಚಾಪೆ ಸಿತ್ಕೊಂಡು ಹೋಗ. ಇವಳನ್ನ ಬಿದ್ದು ನೆಲ್ಲಿ ಕೈಯಾಗೋಗ. ಇವಳಿಗೆ ಏನು ಬಂದಿರೋ ದೊಡ್ಡಪ್ಪತ್ತು ದೊಡ್ಡ ರೋಗ ಅಂತ ಹೇಳ್ಬಿಟ್ಟು ಇವಳಿಗೆ ಹಂಗೆ ಪಟ್ಟ ಅಂತ ಕರ್ಕೊಂಡು ಹೋಗ್ಬಿಡದ. ಏನಾಗದ ಹಂಗೇನೇ ಇದ್ದಿದ್ರೆ ಲೋಪರ್ ಬಡ್ಡಿ. ಮಗಳೇ, ಇವಳೆಣ್ಣೆಯ ನಮ್ಮ ಹತ್ರ ಕುಡಿದಂಗೆ ಬಿಟ್ಟಿರೋದು. ಹೆಂಗೋ ನಿಮ್ಮ ಅಣ್ಣಯ್ಯ ಕಾಸು ಕೊಡ್ತಾ ಇದ್ದ. ಇವಾಗ ಅಣ್ಣ ಹೋಗ್ಬಿಟ್ಟು ಎಲ್ಲ ಅವಳಿಗೆ ಹೇಳಿರ್ತಾನೆ. ಇನ್ನು ಕೊಡಕ್ಕಿಲ್ಲ ಬಿಡಮ್ಮ, ಇನ್ನೇನು ಮಾಡಿದ್ರು ಕೊಡಕ್ಕಿಲ್ಲ. ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ ನನಗಂತೂ. ಥೂ, ಅಲ್ಲಲ್ಲಿ ದೊರಿದ್ರದೊಳು ಇನ್ನೊಂದು 10 ನಿಮಿಷ ಉಟ್ಕೊಂಡು ಬರೋದಲ್ವಾ? ಹೆಂಗೋ ಓದ್ಬಿಡ್ತಾ ಇದ್ದ. ನಾವು ಇವಾಗ ಮಾತಾಡ್ತಕೊಂಡು ನಿಂತಿದ್ವಲ್ಲ, ಅದಕ್ಕಾಗಲೇ ಸರಿಯಾಗಿ ಉರ್ಕೊಬಿಟ್ಟಿತ್ತಾಳೆ. ಏನಕ್ಕೆ ಅತ್ತ ಅಂತ ಹೇಳ್ಬಿಟ್ಟು ಕಿತ್ತೋಗಿರಲ್ಲ ಓಡಿ. ಥೂ, ಇವಳು ಮಕ್ಕ ಮುಚ್ಚ. ಅಮ್ಮ ನಾನಂತೂ ಬರೋಕ್ಕಿಲ್ಲ. ಅವ್ರ ಮನೆ ಕೆಲಸ ಮಾಡಕ್ಕೆ ನಾನಂತೂ ಬರೋಕ್ಕಿಲ್ಲ. ಈಗಲೇ ಹೇಳಿದ್ದೀನಿ. ನೀನೇನಾರ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರೆ ನಾನಂತೂ ಸುಮ್ಮನಿರಕ್ಕಿಲ್ಲ ಅಷ್ಟೇನಿಯ. ನಾನಂತೂ ಅವ್ರ ಮನೆ ಕೆಲಸಕ್ಕೂ ಬರೋಕ್ಕಿಲ್ಲ, ಏನಕ್ಕೂ ಬರೋಕ್ಕಿಲ್ಲ ಕಣಮ್ಮ. ನಾನು ಹೋಯ್ತೀನಿ. ನೀನು ಈಗಲೇ ಹೇಳಿದ್ದೀನಿ. ನನ್ನೇನ ಕರ್ಕೊಂಡು ಹೋಯ್ತೀನಿ ಅಂದರೆ ದೇವ್ರನೇ ನಾನು ಬರೋಕ್ಕಿಲ್ಲ. ಲೇ, ಬರೋಕ್ಕಿಲ್ಲ ಅಂದ್ರೆ ನನ್ನ ಕಳಿಸ್ತಿದ್ಯಾ ನೀನು? ನಾನು ಹೋಗ್ಬಿಟ್ಟು ಅವ್ರ ಮನೆ ಮುಸ್ರೆ ತಿಕ್ಕೊಂಡು ಕುತ್ಕೊಂಡ ನಾನೇನು ನನ್ನ ಲೆವೆಲ್ ಏನು? ನಾನು ಹೋಗ್ಬಿಟ್ಟು ಅವ್ರ ಮನೆ ಮುಸ್ರೆ ತಿಕ್ಕೋರೆ ಮೊರ್ವಾದಿರ್ತದೆ ನನಗೆ. ಇದೊಳ್ಳೆ ಸಂದ ಕೇಳ್ತಿಗಲ್ಲ ನೀನಂತೂ. ಮುಚ್ಕೊಂಡು ಬಾ ಸುಮ್ಕೆಣಿಯ. ನಾನು ಬರೋಕ್ಕಿಲ್ಲ ಅಂದ್ರೆ ಇಬ್ರು ಹೋಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೇಕು. ನಾನು ಬರೋಕ್ಕಿಲ್ಲ ಅಂದ್ರೆ ನನ್ನನ್ನು ಕಳಿಸ್ತಾ ಇದೆಯಾ ನೀನು ನನ್ನ? ಓಹೋ, ಬಾ ಸುಮ್ಕೆನೇನೆ.
ಸರಿ ಬಿಡು, ನೀನು ಹೋಗ್ಬೇಡ, ನಾನು ಹೋಗೋದಿಲ್ಲ, ಇಬ್ರು ಹಿಂಗೆ ಇರೋಣ.